ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಅಲೆಮಾರಿಗಳಿಗೆ ನಿವೇಶನ ಕಲ್ಪಿಸಿಕೊಡುವಲ್ಲಿ ಮಲತಾಯಿ ಧೋರಣೆ, ಅಲೆಮಾರಿ ಸಮುದಾಯಗಳೆಂದರೆ ನಿರ್ಲಕ್ಷ್ಯ. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಅಲೆಮಾರಿಗಳು ಕಳೆದ 3-4 ದಶಕಗಳಿಂದ ಕೆರೆಯಂಚಿನಲ್ಲಿ ವಾಸವಿದ್ದು ನಿರಾಶ್ರಿತರಿಗೆ ಒಕ್ಕೆಲೆಬ್ಬಿಸಿ ಕಾಯಂ ಹಕ್ಕುಪತ್ರ ನೀಡದೆ ಅತಂತ್ರ ಸ್ಥಿತಿಗೆ ತಂದ ತಾಲೂಕು ಆಡಳಿತ. ನಿರಾಶ್ರಿತರನ್ನು ತಾತ್ಕಾಲಿಕವಾಗಿ ನಗರದ ಮಹಾತ್ಮ ಗಾಂಧಿ ಬಸ್ ತಂಗುದಾಣದಲ್ಲಿ ಇರಿಸಿ ತಮಗೆ ಕಾಯಂ ನಿವೇಶನ ಗುರುತಿಸಿ ಹಕ್ಕುಪತ್ರ ನೀಡಿ ಮೂಲಭೂತ ಸೌಕರ್ಯ ಒದಗಿಸಿ ಕೊಡುವುದಾಗಿ ಭರವಸೆ ನೀಡಿ ಅನ್ಯಾಯ ಎಸಗಿದ್ದಾರೆ. ಕಳೆದ 4 ವರ್ಷಗಳಿಂದ ಬಸ್ ಸ್ಟ್ಯಾಂಡ್ನಲ್ಲೇ ವಾಸಿಸುತ್ತಿದ್ದು ಪುರುಷರ ಶೌಚಾಲಯದಲ್ಲಿ ಮಹಿಳೆಯರು, ಚಿಕ್ಕ ಹೆಣ್ಣು ಮಕ್ಕಳು ಸ್ನಾನ ಮಾಡಿಕೊಂಡು ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಕಾರ್ಯದರ್ಶಿ ಯಲ್ಲಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ BH ಮಂಜುನಾಥ್ ದಾಯತ್ಕರ್ ಸ್ಥಳಕ್ಕೆ ಹಲವಾರು ಬಾರಿ ಭೇಟಿ ನೀಡಿ ತಾಲೂಕು ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಮತ್ತು ಮುಖ್ಯಾಧಿಕಾರಿಗಳು ತಾಲೂಕ್ ಪಂಚಾಯತಿ ರವರನ್ನು ಭೇಟಿ ಮಾಡಿ ಸರ್ವೆ ನಂಬರ್ 99ರಲ್ಲಿ ವಾಜಪೇಯಿ ವಸತಿ ಯೋಜನೆ ಅಡಿ 1.20 ಗುಂಟೆ ಜಮೀನಿನಲ್ಲಿ ಸದರಿ ನಿರಾಶ್ರಿತರಿಗೆ ಮಾತ್ರ ಸ್ವತಂತ್ರವಾಗಿ ಬದುಕಲು ನಿವೇಶನ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಲಾಗಿದೆ. ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಬಹುಮಹಡಿ ಕಟ್ಟಡ ನಿರ್ಮಿಸುವುದಾಗಿ ಸಭೆಗಳನ್ನು ಮಾಡಿದ್ದಾರೆಂದು ವಿಷಯ ತಿಳಿದು ಬಂದಿದೆ. ಆದರೆ ಅಲೆಮಾರಿಗಳು ಬಹುಮಹಡಿ ಕಟ್ಟಡಗಳಲ್ಲಿ ಕೋಳಿ, ಕುರಿ, ಹಂದಿ ಸಾಕಲು ಮತ್ತು ವೃತ್ತಿಜೀವನಗಳನ್ನು ಮಾಡಿಕೊಂಡು ವಾಸಿಸುವುದು ಕಷ್ಟವಾಗುತ್ತದೆ ಎಂದು ಮನವರಿಕೆ ಮಾಡಿಕೊಡಲಾಗಿದೆ. ಆದುದರಿಂದ ದಯಮಾಡಿ ಅಲೆಮಾರಿಗಳಿಗೆ ಸ್ವತಂತ್ರ ನಿವೇಶನ ಕಲ್ಪಿಸಿಕೊಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಲಾಗಿದೆ. ಧನ್ಯವಾದಗಳು.